ನಾನು 5ನೇ ಕ್ಲಾಸಿಗೆ ಫೇಲ್ ಹೋಯ್ ಕಡೆಗೆ ಮತ್ತೆಲ್ಲ ಬದೇ ಪಾಸ್ ಆದ್ದು ನಾನು ಜಸ್ಟ್ ಬಾರ್ಡರ್ ಎಸ್ಕೇಪ್ 35 36 40 ಹೀಗೆ ಕೆಲ ಬದೆಲ್ಲ ದೂಡಿ ಬಿಡ್ತಿದ್ದೀರ ಫೈಲ್ ಈ ವರ್ಷ ಫೈಲ್ ಬರೋ ವರ್ಷಕ್ಕೆ ಅಂತ ಮಾಡ್ತಾ ಕಾಮಂದಳಿ ಹೀಗೆ ಮಾಡಿ ಪಿ ಯು ಸಿಗೆ ಸುಮಾರು ಒಂದು 51% ಬಂದ್ರ ಕೂಡ ನಮ್ಮ ಅಪ್ಪನಿಗೆ ನನ್ನ ಮಗ ರ್ಯಾಂಕ್ ತೆಗೆದಂಬಷ್ಟು ಖುಷಿ ಆಯ್ತು ಅವ್ರಿಗೆ. ಅಂದ್ರೆ ನಾನು ಮಾರ್ಕ್ಸ್ ಕಾರ್ಡ್ಗೆ ಜೀವಮಾನದಾಗ ಅವ್ರು ಅಷ್ಟಪ್ಪ ಕಂಡದ್ದೇ ಇಲ್ಲ. ಕಂಡ್ರು ಕೂಡಲೇ ನಮ್ಮನ್ನು ಅಲ್ಲಿಂದ ಪ್ಯಾಕ್ ಮಾಡಿಸ್ರು. ನಾನು ಬಣ್ಣಗಾಸ್ ಕಾಲೇಜಿಗೆಲ್ಲ ಹೊಡ್ಕೊಂಡೆಲ್ಲ ತಿರ್ತಿದ್ದೆ. ಇಲ್ಲ ಊರ್ ಬದಿಗೆ ಹಾಳ ಬೇಡ ಅಂದಳಿ. ಹಾಗಾಗಿ ಓದುವ ಅಭ್ಯಾಸ ಮೊದಲು ಶಾಲೆಗೆ ಹೋದಳಿಕೆ ಇರಲ್ಲ, ಭಾಳ ಇಂಟೆಲೆಕ್ಚುವಲ್ ಥಾಟ್ ಪ್ರಾಸೆಸ್ಸ ಅದೆಲ್ಲ ಇಲ್ಲ. ಕೆಂಡದ್ದೆ ಅಂತ ಊರಿಗೆ ನನ್ನ ಕಣ್ಮುಂದೆ ನಾನು ನೋಡಿದಂಥದ್ದು ಇಂಥದ್ದನ್ನೇ ತಗೊಬಂದು. ಆದರೆ ಅದೆಲ್ಲದಕ್ಕೂ ಬೇಸ್ ನಮ್ಮ ಯಕ್ಷಗಾನ. ಓದ್ದೆ ನಮ್ಮ ಕತೆಗಳು ಹೆಂಗೆ ಗೊತ್ತಾಯ್ತು, ನಮ್ಮ ಪುರಾಣ ಹೆಂಗೆ ಗೊತ್ತಾಯ್ತು, ಮಹಾಭಾರತ ರಾಮಾಯಣ ಇವೆಲ್ಲ ಹೆಂಗೆ ಗೊತ್ತಾಯ್ತು ಅಂದರೆ ನಾವು ಸಣ್ಣ ಮಕ್ಕಳಿಂದ ಭೀ ನಾವು ಕಂಡದ್ದೇ ಯಕ್ಷಗಾನದಾಗೆ ನಮ್ಗೆ ಈ ಎಲ್ಲ ಪುರಾಣಗಳು ಗೊತ್ತೈತಿ. ಹಾಗಾಗಿ ನಾನು ಮೊದಲು ಬಣ್ಣ ಹಚ್ಚೋದು ಕೂಡ ಅಲ್ಲಿ. ಅದನ್ನೀಗ ಹೇಳ್ರಿ ಭಾಳ ಚಂದ ಮಾಡಿ ಎಡಿಟ್ ಮಾಡಿದ್ದೀರ. ಇದೇ ಆ್ಯಕ್ಚುಲಿ ಇವತ್ತವರೆಗೆ ಬಪ್ಗೆ ಕಾರಣ ಆದ. ಸುಮಾರು ಜನಕ್ಕೆ ಏನ್ತಾರೆ ಅಂದರೆ ಈ ಸಕ್ಸಸ್ ಸಿಕ್ಕರ ಮೇಲೆ ಹೆಂಗೆ ಅನ್ಸತ್ತೆ ಮಾರೇ ನೆಕ್ಸ್ಟ್ ಎಂತ ಮಾಡೋದು ಅಷ್ಟೇ ಇರುತ್ತೆ ಅಷ್ಟೇ, ಮತ್ತೆ ಎಂತ ಅನ್ಸೋದಿಲ್ಲ ಅಂದಳಿ.